ಹಾಯ್, ಅನ್ನಪೂರ್ಣ ಕಿಚನ್ನಲ್ಲಿ ಇವತ್ತು ನಾನು ಕಲ್ಲಂಗಡಿ ಹಣ್ಣಿನ ಡ್ರಿಂಕ್ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಮೀಡಿಯಂ ಸೈಜ್ನ ಕಲ್ಲಂಗಡಿ ಹಣ್ಣನ್ನು ತಗೊಂಡು ಸಣ್ಣ ಪೀಸಸ್ ಮಾಡಿ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಕಲ್ಲಂಗಡಿ ಪೀಸಸ್ ಹಾಕ್ತಾ ಇದ್ದೀನಿ. ಹಾಗೆ 1/4 ಸ್ಪೂನಷ್ಟು ಮೆಣಸು ಪೌಡ್ರು, 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು ಹಾಕ್ಕೊಂಡು ಮಿಕ್ಸಿ ಮಾಡೋಣ. ಇದರಲ್ಲಿ ಒಣಗಿರೋಂಥ ಪುದೀನ ಸೊಪ್ಪು ಒಂದು 4-5 ಎಲೆ ಇದೆ. ಹಾಗೆಯೇ ಅರ್ಧ ನಿಂಬೆಹಣ್ಣು ರಸ ಮಾಡಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು ತೆಗೆದು ಹಿಂಡಿ ಇಟ್ಕೊಂಡಿರೋಂಥ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಸ್ವೀಟ್ ಇದ್ದರೆ 1 ಸ್ಪೂನ್ ಸಕ್ಕರೆ ಸಾಕು, ಇಲ್ಲ ಅಂದರೆ 2 ಸ್ಪೂನು ಸಕ್ಕರೆ ಹಾಕ್ಕೊಳ್ಳಿ. ಜ್ಯೂಸ್ ರೆಡಿ ಆಯಿತು. ಕಲ್ಲಂಗಡಿ ಹಣ್ಣಿನ ಪೀಸಸ್ ಹಾಕೋಣ. ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋದು. ಸ್ವಲ್ಪ ನೀರು ಸೇರಿಸೋಣ. ಬೇಕಂದರೆ ಗಟ್ಟಿನೇ ತಗೋಬಹುದು. ಹಾಗೆ ನಾನು ಕಲ್ಲಂಗಡಿ ಹಣ್ಣನ್ನು ಪೀಸ್ ಮಾಡಬೇಕಾದ್ರೆ ಬಂದಂಥ ನೀರನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಡ್ರಿಂಕ್ ರೆಡಿ ಆಯಿತು. ಕಲ್ಲಂಗಡಿ ಹಣ್ಣಿನ ಪೀಸಸ್ ಹಾಕೋಣ. ತುಳಸಿ ಬೀಜ, ಈ ತುಳಸಿ ಬೀಜ ಕೂಡ ಒಂದು 1/4 ಚಮಚದಷ್ಟು ಹಾಕೋಣ. ಹಾಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊಂಡಿದ್ದೆ ಹಾಕೋಣ. ಅದಕ್ಕೂ ಬೇಕಂದ್ರೆ ನಾವು ನೀರು ಹಾಕೋಬಹುದು. ಸೆಕೆಂಡ್ ಡ್ರಿಂಕ್ ರೆಡಿ ಆಯಿತು. ರೂಅಬ್ಜ ಹಾಕಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದು. ಟೂ ಟೇಬಲ್ ಸ್ಪೂನ್ ಅಷ್ಟು ರೂಅಬ್ಜ ತಗೊಂಡಿದ್ದೀನಿ. ಇದಕ್ಕೆ ಕಲ್ಲಂಗಡಿ ಹಣ್ಣಿನ ಸಣ್ಣ ಪೀಸಸ್ನ ಹಾಕೋಣ. ಹಾಗೆ ಡ್ರೈ ಪುದೀನ ಎಲೆಗಳನ್ನು ಹಾಕ್ತಾ ಇದ್ದೀನಿ.
ಈಗ ಮಾಡಿಟ್ಟುಕೊಂಡಿರುವಂಥ ಜ್ಯೂಸನ್ನ ಹಾಕಿ ನಾನು ಕಲ್ಲಂಗಡಿ ಹಣ್ಣಿನ ರಸವನ್ನು ತೆಗೆದಾಗ ಹೋಳುಗಳನ್ನು ತೆಗೆದಾಗ ಬಂದಂಥ ರಸವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕೋಬಹುದು. ರೂಹ್ ಅಫ್ಜಾ ವಿತ್ ಕಲ್ಲಂಗಡಿ ಹಣ್ಣಿನ ಡ್ರಿಂಕ್ ರೆಡಿ ಆಯಿತು.